ನಾವಿವತ್ತು ನೇಪಾಳದಲ್ಲಿ ಹೋಗ್ತಿರೋ ಸ್ಥಳಕ್ಕೆ ನೀವು ನೇಪಾಳಕ್ಕೆ ಬಂದಾಗಂತೂ ಹೋಗಲೇಬೇಕು. ಈ ಸ್ಥಳದ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಗೊತ್ತಿಲ್ಲ. ಆ ಸ್ಥಳದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ನೀಡ್ತೇವೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ನಮ್ಮ ಆರ್ಗಾಂದಿ ಟೂರ್ಸ್ ಅವರ ನೇಪಾಳ ಪ್ರವಾಸದ 3ನೇ ದಿನ. ಇವತ್ತು ಸ್ವಲ್ಪ ಬಸ್ ಪ್ರಯಾಣ ಜಾಸ್ತಿ ಇದ್ರಿಂದ ನಾವು ಬೆಳಿಗ್ಗೆ ಬೇಗನೆ ಹೊರಟಿದ್ವಿ. ನೀವು ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಿರ್ಬೋದು. ನಾವಿವತ್ತು ಅದೇ ಸ್ಥಳಕ್ಕೆ ಹೋಗ್ತಾ ಇರೋದು. ಅಲ್ಲಿ ಹೋಗ್ಲಿಕ್ಕೆ ಈಗ ನಾವು ನಮ್ಮ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ನಾವಿಲ್ಲಿನ ಲೋಕಲ್ ಬಸ್ಸಲ್ಲೇ ಹೋಗ್ಬೇಕಾಗತ್ತೆ. ಈಗ ನಾವು ಗಜೇಂದ್ರ ಮೋಕ್ಷಧಾಮ್ನ ತಲುಪಿದ್ದೇವೆ. ಇವತ್ತು ಬೆಳಗಿನ ತಿಂಡಿಗೆ ನೋಡ್ಬೋದು. ಇದು ಗಜೇಂದ್ರ ಮೋಕ್ಷಧಾಮ್. ಇಲ್ಲಿ 3 ನದಿಗಳ ಸಂಗಮ ಇರೋದ್ರಿಂದ ತ್ರಿವೇಣಿ ಧಾಮ್ ಅಂತ ಕೂಡ ಕರೀತಾರೆ. ಇಲ್ಲಿನ ಇತಿಹಾಸದ ಬಗ್ಗೆ, ಗಜೇಂದ್ರ ಮೋಕ್ಷದ ಕಥೆಯ ಬಗ್ಗೆ ನಮ್ಮ ಆರ್ಗಾಂದಿ ಟೂರ್ಸ್ ನ ಚಂದನ್ ಅವರೇ ಹೇಳ್ತಾರಮ್ಮ, ಕೇಳಿ. ಈ ಕ್ಷೇತ್ರದ ಕಥೆಯನ್ನ ನೀವು ಇಲ್ಲೇ ಕಾಣಬಹುದು. ಕತೆ ಬಗ್ಗೆ ಅವರೇ ಹೇಳ್ತಾರೆ, ಕೇಳಿ. ಆನೆ ನದಿಯಲ್ಲಿ ಸ್ನಾನ ಮಾಡಕ್ ಹೋದಾಗ ಮೊಸಳೆಯು ಆನೆ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಬಿಡಿಸಿಕೊಳ್ಳಕ್ಕೆ ಸಾಧ್ಯವಾಗಲ್ಲ. ಕೊನೆಗೆ ಆನೆಯು ಕಮಲ ಪುಷ್ಪವನ್ನು ತಗೊಂಡು ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ ಶ್ರೀ ಮಹಾವಿಷ್ಣುವು ಗರುಡ ವಾಹನದ ಮೇಲೆ ಬಂದು ಮೊಸಳೆಯನ್ನು ಸಂಹರಿಸಿ ಗಜೇಂದ್ರನಿಗೆ ಮೋಕ್ಷ ನೀಡಿದರು ಎಂಬುದು ಈ ಕ್ಷೇತ್ರದ ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ. ಇದೇ ನೋಡಿ ತ್ರಿವೇಣಿ ಸಂಗಮ. 3 ನದಿಗಳ ಸಂಗಮ ಇದೆ ಇಲ್ಲಿ. ಗಜೇಂದ್ರ ಮೋಕ್ಷ ನೋಡಿ ಆದ್ಮೇಲೆ ನಾವು ಅಲ್ಲಿಂದ ಪೋಖ್ರಾ ಕಡೆಗೆ ಹೊರಟ್ವಿ. ಈಗ ನಾವು ಗಜೇಂದ್ರ ಮೋಕ್ಷ ಧಾಮಿಗೆ ಹೋದ್ವಲ್ಲ, ಇಲ್ಲಿಗೆ ಹೆಚ್ಚಿನ ಟೂರ್ನಲ್ಲಿ ಯಾರು ಕರ್ಕೊಂಡೋಗಲ್ಲ. ನೀವು ಆರ್ಗಾಂದಿ ಟೂರ್ಸ್ ಜೊತೆ ಬಂದರೆ ಮಾತ್ರ ಹೋಗ್ಲಿಕ್ಕಾಗತ್ತೆ. ಇವ್ರದ್ದು ಇದೇ ಟೂರಲ್ಲಿ ಅಂತಲ್ಲ, ಬೇರೆ ಬೇರೆ ಟೂರ್ಗಳಲ್ಲೂ ಕೂಡ ಅಲ್ಲಿನ ವಿಶೇಷವಾದ ಸ್ಥಳಗಳನ್ನೆಲ್ಲ ಕವರ್ ಮಾಡ್ತಾರೆ ಅವರು. ಮಧ್ಯಾಹ್ನ ಊಟಕ್ಕೆ ನೋಡ್ಬೋದು. ಈಗ ನಾವು ಪೋಖ್ರಾದ ಹೋಟೆಲ್ನ ತಲುಪಿದ್ದೇವೆ. ಇವತ್ತು ನಮ್ಮ ರೂಮ್ ನೋಡಿ. ನೀವು ಆರ್ಗಾಂದಿ ಟೂರ್ಸ್ ಜೊತೆ ಟೂರ್ ಪ್ಯಾಕೇಜ್ ಬಂದರೆ ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯ ಒಳ್ಳೊಳ್ಳೆ ರೂಮ್ಗಳನ್ನ ಕೊಡ್ತಾರೆ ಅವರು. ಇನ್ನು ಊಟ ತಿಂಡಿಲಂತೂ ನೀವು ಹಿಂದಿನ ವಿಡಿಯೋಗಳಲ್ಲಿ ಕೂಡ ನೋಡಿರ್ತೀರಾ. ಎಲ್ಲಾ ಕಡೆಯಲ್ಲೂ ಕೂಡ ಕರ್ನಾಟಕ ಶೈಲಿಯ ಊಟ ತಿಂಡಿನೇ ಇರುತ್ತೆ. ನೀವು ಆರ್ಗಾಂದಿ ಟೂರ್ಸ್ ಜೊತೆ ಹೋಗ್ಬೇಕಂತ ಇದ್ರೆ ನಾವು ಅವ್ರ ಫೋನ್ ನಂಬರ್ನ ಕೊಟ್ಟಿರ್ತೇವೆ. ತಪ್ಪದೆ ನೀವು ಅವ್ರನ್ನೊಮ್ಮೆ ಕಾಂಟ್ಯಾಕ್ಟ್ ಮಾಡಿ. ನಾಳೆ ನಾವು ಜಗತ್ನಲ್ಲೇ ಅತ್ಯಂತ ಎತ್ತರದಲ್ಲಿರುವ ವಿಷ್ಣುವಿನ ಮಂದಿರಕ್ಕೆ ಹೋಗ್ತಾ ಇದ್ದೇವೆ. ಅದನ್ನ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆರ್ಗಾಂದಿ ಟೂರ್ಸ್ ಅವರ ಫೋನ್ ನಂಬರ್ನ ಕೊಟ್ಟಿರ್ತೇವೆ. ತಪ್ಪದೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನ.